ಧನ್ಯವಾದ ಹೇಳ್ತೇನೆ. ಏನಪ್ಪ ಈ ಹೋರಾಟಕ್ಕೆ ನಾವು ಯಾಕೆ ಈ ಹೋರಾಟ ಮಾಡಬೇಕಾಗಿತ್ತಪ್ಪ ಅಂದ್ರೆ ಈ ನಮ್ಮ ಅಫಜಲ್ಪುರ ತಾಲೂಕಿನಲ್ಲಿ ತಹಸೀಲ್ದಾರ್ ಸಾಹೇಬರು ವಿನಾಕಾರಣ ಸುಮ್ಮನೆ ರಿಜೆಕ್ಟ್ ಮಾಡ್ತಾ ಇದ್ದಾರೆ. ಯಾವುದೋ ಒಂದು ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ. ಇವತ್ತೇನಪ್ಪ ಅಂದ್ರೆ ನಾವು ಅರ್ಜಿ ಹಾಕಿದ ಮೇಲೆ ಏನಪ್ಪ ಅಂದ್ರೆ 8 ದಿನದಾಗ 10 ದಿನದಾಗ ಹಿಂಗೆ ಫಸ್ಟ್ ಬಿಡ್ಬೇಕು. ವಿನಾಕಾರಣ ಏನೋ ಒಂದು ಗೊಂದಲ ಸೃಷ್ಟಿ ಮಾಡಿ ರಿಜೆಕ್ಟ್ ಮಾಡ್ತಾ ಇದ್ದಾರೆ. ಅದು ಯಾಕಪ್ಪ ಅಂದ್ರೆ ನಮ್ಮ ಸಮಾಜಕ್ಕೆ ಅನ್ಯಾಯ ಮಾಡ್ತಾ ಇದ್ರೆ ಗೊತ್ತಾಗ್ತಾ ಇಲ್ಲ. ಇನ್ನೊಂದು ಏನಪ್ಪ ಅಂದ್ರೆ ಬೇರೆ ಸಮಾಜದ ವಿವಿಧ ಸಮಾಜದವರಿಗೆ ಯಾವ ಥರ ಕೊಡ್ತಾರೆ ಅದೇ ಥರ ನಮ್ಮ ಸಮಾಜಕ್ಕೆ ಡಾಕ್ಯುಮೆಂಟ್ ಪ್ರಕಾರ ಏನು ಸಾಲಿ ಒಳಗೆ ಏನು ಇರ್ತದ ಅದು ದಾಖಲೆ ಪ್ರಕಾರ ನಮಗೆ ನ್ಯಾಯ ಕೊಡಬೇಕು. ಆದ ಕಾರಣ ನಾವು ಇನ್ನು ಗುಲ್ಬರ್ಗದಲ್ಲಿ ನಮ್ಮ ಸಮಾಜದ ನೌಕರರಿಗೆ ಸಿಂಧೂತ ಕೊಡ್ತಾ ಇಲ್ಲ. ಯಾಕಂದರೆ ಗೊತ್ತಾಗ್ತಾ ಇಲ್ಲ. ನಮ್ಮ ಸಮಾಜಕ್ಕೆ 4 ವರ್ಷ ಆಯಿತು ಕೇಂದ್ರ ಸರ್ಕಾರ ಗೆಜೆಟ್ ಆಗಿ, ಆದ್ರೂ ನಮಗೆ ನ್ಯಾಯ ಸಿಗ್ತಾ ಇಲ್ಲ. ಏನಪ್ಪ ಅಂದ್ರೆ ಈಗ ನಾವು ನಮಗೆ ಯಾಕೆ ಒಂದು ಸೃಷ್ಟಿ ಮಾಡ್ತಾ ಇದ್ದಾರೆ ಅಂದರೆ ನಮಗೆ ಏಜೆಂಟ್ನಲ್ಲಿ ಇರುವಂಥ ಹಲವಾರು ಪದ ಒಂದೇ ಅದ. ಆದರೆ ಸದ್ಯಕ್ಕೆ ಈಗ 3-4 ಪದಗಳು ಸೇರ್ಲಿಕ್ಕತ್ತಾರೆ. ಯಾಕಪ್ಪ ಅಂದ್ರೆ ನಮಗೆ ಈ ಸರ ಮಾಡಿ ನಮಗೆ ನ್ಯಾಯ ಸಿಗಲಾರ್ದಂಗೆ ಮಾಡ್ತಾ ಇದ್ದಾರೆ. ಅದಕ್ಕೆ ನಮಗೇನು ಇವತ್ತವ್ರು ಯಾಕೆ 3-4 ಸ್ಪರ್ಧ ಮಾಡ್ತಾರೆ? ಅವರು ಕಾನೂನು ವಿರುದ್ಧವಾಗಿ ಹೋರಾಟ ಕಾನೂನು ವಿರುದ್ಧವಾಗಿ ಅವರು ಕಾನೂನು ಮಾಡ್ಲಿಕ್ಕತ್ತಾರ. ಯಾಕಪ್ಪ ಅಂದ್ರೆ ನಮ್ಗೆ ಇಷ್ಟ ಯಾಕೆ ನಮಗೆ ಸಮಾಜಕ್ಕೆ ಅನ್ಯಾಯ ಮಾಡ್ತಾ ಇದ್ದೀರಿ ನಮಗೇನೂ ಗೊತ್ತಾಗ್ತಾ ಇಲ್ಲ. ಇನ್ನು ನಾವು ಮುಂದಿನ ದಿನಗಳಲ್ಲಿ ನಮ್ಮ ಏನೋ ಬೇಡಿಕೆಯನ್ನು ಈಡೇರಿಸಿಲ್ಲ ಅಂದರೆ ನಾವು ಈ ಅಫಜಲ್ಪುರದಲ್ಲಿ ಅಫಜಲ್ಪುರ ಬಂದ್ ಮಾಡೋಕ್ಕಾಗತ್ತೆ ಹೇಳಿ ಮತ್ತೆ ಇದು ತಹಸೀಲ್ ಆಫೀಸ್ ಮುತ್ತಿ ಹಾಕ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತೇವೆ. ಈ ಮಾತು ಹೇಳಿ 2 ಮಾತು ಮುಗಿಸ್ತೇನೆ. ಇದು ಲಾಸ್ಟ್ ವಾರ್ನಿಂಗ್. ಇದಕ್ಕೆ ಏನಾದರೂ ಬಗ್ಗೆ ಸರಿಯಾಗಿ ನಮ್ಮ ಸಮುದಾಯದವರಿಗೆ ಸಿಂಧುತ್ವ ಕೊಡೋದಾಗ್ಲಿ, ಮಕ್ಕಳಿಗೆ ಹಾಸ್ಟೆಲ್ ವ್ಯವಸ್ಥೆಗಳಾಗಲಿ, ಮತ್ತೆ ರೈತರಿಗೆ ಅವ್ರದ್ದೆಲ್ಲ ವ್ಯವಸ್ಥೆಗಳನ್ನು ಮಾಡಿದ್ರೆ ಸರಿಯಲ್ಲ. ಅದನ್ನು ಹೊರತುಪಡಿಸಿ